ಇವತ್ತ ಸೆಪ್ಟೆಂಬರ್ 28ನೇ ತಾರೀಕು ಭಾನುವಾರ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಒಂದು ಲೇಟೆಸ್ಟ್ ನ್ಯೂಸ್ ಇದು. ಪ್ರತಿಯೊಬ್ರು ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇದ್ರಿ ಅಂತವರು ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು. ಹೌದು ಸ್ನೇಹಿತರೆ, ಲೇಟೆಸ್ಟ್ ಅಪ್ಡೇಟ್ ಇದು. ಅಂದ್ರೆ 23ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರುವಂತ ಸಮಯ ಬಂದೇ ಬಿಡ್ತು. ಇನ್ಮೇಲೆ ನಿಮ್ಮ ಖಾತೆಗಳಿಗೆ 23ನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಇದ್ರ ಜೊತೆಗೆ ಇತರೆ ಒಂದು ಲೇಟೆಸ್ಟ್ ನ್ಯೂಸ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ 22ನೇ ಕಂತಿನ ಹಣ ಇನ್ನು ಯಾರಿಗೆ ಬಂದಿಲ್ಲ ಅಂತವ್ರು ನೋಡ್ಲೇಬೇಕು. ಪೆಂಡಿಂಗ್ ಹಣಕ್ಕಾಗಿ ಕಾಯ್ತಿರುವಂತವ್ರು ಅಂತವ್ರು ನೋಡ್ಲೇಬೇಕು. ಯಾಕಂದ್ರೆ ನಿಮಗೆ ಗೊತ್ತಿರ್ಬೋದು, ಇನ್ನು ಕೆಲವೇ ದಿನಗಳಲ್ಲಿ ದಸರಾ ಹಬ್ಬ ಪ್ರಾರಂಭ ಆಗ್ತಾ ಇದೆ. ಸೊ ಪ್ರತಿಯೊಬ್ರು ಈಗ ವೇಟ್ ಮಾಡ್ತಾ ಇದ್ದಾರೆ, ನಮಗೆ ಒಂದು 4,000 ಬರ್ಬೋದು ಅಥವಾ 6,000 ಬರ್ಬೋದು ಅಥವಾ 2,000 ಹಣ ಬರ್ಬೋದು ಅಂತ. ಯಾಕಂದ್ರೆ ಅಷ್ಟೋ ಹಣ ಬಂದ್ರೆ ಅದು ಬಹಳಷ್ಟು ಅನುಕೂಲ ಆಗುತ್ತೆ ಹಬ್ಬದ ಒಂದು ದಿನಗಳಲ್ಲಿ ಅಂತ. ಈಗ ಪ್ರತಿಯೊಬ್ಬರಿಗೂ ರಾಜ್ಯ ಸರ್ಕಾರ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡು ಆ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇದೆ. ಯಾಕಂದ್ರೆ ಇಂತಹ ಸಮಯಕ್ಕೆ ನಾವು ಹಣವನ್ನ ಬಿಡುಗಡೆ ಮಾಡಿಲ್ಲ ಅಂದ್ರೆ ನಾವು ಈ ಸ್ಕೀಮ್ ಗಳನ್ನ ಮಾಡಿ ವೇಸ್ಟು. ಇದನ್ನ ನಂಬಿಕೆ ಉಳಿಸ್ಕೊಳ್ಬೇಕಂತೇಳಿ ನಮ್ಮ ಮುಖ್ಯಮಂತ್ರಿಗಳೇನಿದ್ದಾರೆ ಸಿದ್ದರಾಮಯ್ಯ ಅವರು ಖುದ್ದಾಗೆ ಪ್ಲಾನ್ ಅನ್ನ ಮಾಡಿಕೊಂಡು ಇದನ್ನ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಬನ್ನಿ, ಇದೀಗ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ 23ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಯಾವಾಗ್ಲಿಂದ ಬಿಡುಗಡೆ ಆಗ್ತಾ ಇದೆ, ಹೊಸ ಅಪ್ಡೇಟ್ ಏನನ್ನೋದ್ರ ಬಗ್ಗೆ ನೋಡೋಣ. ಅದ್ರ ಜೊತೆಗೆ 22ನೇ ಕಂತಿನ ಹಣ ಇವತ್ತ ನಿಮಗೆ ಕಂಟಿನ್ಯೂಸ್ ಆಗಿ ಬಿಡುಗಡೆ ಆಗ್ತಾ ಇದೆ. ಪೆಂಡಿಂಗ್ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಸುಸ್ತಾಗಿ ಹೋಗಿದ್ರಾ, ನೀವು ಬ್ಯಾಂಕ್ ಅಕೌಂಟ್ ಗಳನ್ನ ಚೆಕ್ ಮಾಡಿದ್ರಾ, ಬ್ಯಾಂಕ್ ಗಳಿಗೆ ವಿಸಿಟ್ ಮಾಡಿದ್ರಾ, ಎಲ್ಲಾ ರೀತಿಯ ಒಂದು ಪ್ರಯತ್ನ ಮಾಡಿದ್ರು ಕೂಡ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ. ಹಾಗಾದ್ರೆ ಇನ್ಮೇಲೆ ನಿಮ್ಮ ಖಾತೆಗಳಿಗೆ 100% ಆಗಿ ಹಣ ಜಮಾ ಆಗೋದಕ್ಕೆ ಶುರು ಆಗ್ತಾ ಇದೆ. ಇವತ್ತು 22ನೇ ಕಂತಿನ ಹಣ ಎಷ್ಟು ಜಿಲ್ಲೆಗಳಿಗೆ ಬರ್ತಾ ಇದೆ, ಪೆಂಡಿಂಗ್ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ಮತ್ತೆ 23ನೇ ಕಂತಿನ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಈಗಾಗಲೇ ರಾಜ್ಯ ಸರ್ಕಾರ 23ನೇ ಕಂತಿನ ಹಣದ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಿದೆ. ಇದು ತಾಲೂಕು ಪಂಚಾಯತ್ಗಳಲ್ಲಿ ಈ ಒಂದು ಅಮೌಂಟ್ ಬಂದಿದೆ ಈಗಾಗಲೇ. ಅಲ್ಲಿ ಏನಂದ್ರೆ ಲಿಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಲಿಸ್ಟ್ ಪ್ರಕಾರನೇ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗುತ್ತೆ. ಇದರಲ್ಲಿ ಸ್ವಲ್ಪ ಕೇರ್ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಿದ್ದಾರೆ, ಸರಿಯಾದ ರೀತಿಯಲ್ಲಿ ಈ ಒಂದು ಹಣ ಬಿಡುಗಡೆ ಆಗ್ಬೇಕು, ಪ್ರತಿಯೊಬ್ಬರಿಗೂ ಹಣ ಬಿಡುಗಡೆ ಆಗ್ಬೇಕು, ಆ ರೀತಿಯಾದಂತ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿ ಯಾರಿಗೂ ಹಣ ವಂಚಿತರಾಗಬಾರ್ದು ಅಂತ ಹೇಳಿ ಹೇಳಿರುವಂತದ್ದು. ಸೊ ಅದಕ್ಕಾಗಿ ಲಿಸ್ಟ್ ಇವತ್ತ ರೆಡಿ ಮಾಡ್ತಾ ಇದ್ದಾರೆ. ಇದನ್ನ ನೆಕ್ಸ್ಟ್ ಆರ್ಥಿಕ ಇಲಾಖೆಗೆ ಬರುತ್ತೆ, ಅಲ್ಲಿಂದ ಡಿಬಿಟಿ ಪುಷ್ ಆಗುತ್ತೆ, ಅಲ್ಲಿಂದ ಬ್ಯಾಂಕ್ ಗಳಿಗೆ ಹೋಗಿ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಅಂದ್ರೆ ಈ ಒಂದು ಪ್ರಾಸೆಸ್ ಏನಿದೆ ಇವತ್ತ ಕಂಪ್ಲೀಟ್ ಆಗುವಂತ ಸಾಧ್ಯತೆ ಇದೆ. ಮೇ ಬಿ ನಿಮ್ಮ ಖಾತೆಗಳಿಗೆ ನಾಳೆಲಿಂದನೇ 23ನೇ ಕಂತಿನ ಹಣ ಬರುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ. ಮತ್ತೆ 23ನೇ ಕಂತಿನ ಹಣ ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಈ ಬಾರಿ ಪ್ರತಿಯೊಬ್ರು 23ನೇ ಕಂತಿನ ಹಣವನ್ನ ಪಡಿತಾರೆ ಅನ್ನೋ ಒಂದು ಮಾಹಿತಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ ದಸರಾ ಮೂವ್ಮೆಂಟ್ ಇದು, ಪ್ರತಿಯೊಬ್ಬರಿಗೂ ಹಣ ಸೇರ್ಬೇಕಂತ ಹೇಳಿ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅದೇ ರೀತಿಯಾಗಿ ಈಗ 22ನೇ ಕಂತಿನ ಹಣದ ಕಥೆ ಏನ್ ಸರ್, ನಮ್ಗೆ ಇನ್ನೂ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ 22ನೇ ಕಂತಿನ ಹಣ ಏನಿದೆ ಇವತ್ತ 25 ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅಂತ ಒಂದು ಮಾಹಿತಿ ಬಂದಿರುವಂತದ್ದು. 25 ಜಿಲ್ಲೆಗಳ ಹೆಸರುಗಳನ್ನ ಹೇಳ್ಬಿಡ್ತೀನಿ ನಿಮ್ಗೆ. ದಾವಣಗೆರೆ ಜಿಲ್ಲೆ, ಉತ್ತರ ಕನ್ನಡ, ಧಾರವಾಡ, ಉಡುಪಿ, ದಕ್ಷಿಣ ಕನ್ನಡ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ರಾಯಚೂರು, ಮೈಸೂರು, ವಿಜಯಪುರ, ಬೀದರ್, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಬಾಗಲಕೋಟೆ. ಹೌದು ಸ್ನೇಹಿತರೆ, 25 ಜಿಲ್ಲೆಗಳಿಗೆ ಇವತ್ತ ಏನಿದೆ ಮಧ್ಯಾಹ್ನ 12:30 ನಂತರ ನಿಮ್ಮ ಖಾತೆಗಳಿಗೆ 22ನೇ ಕಂತಿನ ಹಣ ಬಿಡುಗಡೆ ಆಗುತ್ತಂತ ಮಾಹಿತಿ ಬಂದಿದೆ. ಮತ್ತೆ ಅಲ್ಲೋ ಇಲ್ಲೋ ಕೆಲವೊಂದು ಪೆಂಡಿಂಗ್ ಹಣ ಕೂಡ ಬಾಕಿ ಇದೆ ಅಂತ, ಅದು ಆಲ್ರೆಡಿ ರಿಲೀಸ್ ಮಾಡಿದೀವಿ ನಾವು. ಅದನ್ನ ಜಸ್ಟ್ ವೇಟ್ ಮಾಡಬೇಕು, ಬ್ಯಾಂಕ್ ಪ್ರಾಸೆಸ್ ಆಗುತ್ತೆ, ಮತ್ತೆ ಆ ಒಂದು ಪೆಂಡಿಂಗ್ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ, ಬಂದೇ ಬರುತ್ತೆ ಅಂತ ಮಾಹಿತಿ ಬಂದಿರುವಂತದ್ದು. ಸೊ ಅದಕ್ಕಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ, ಯಾರಿಗೆ ಪೆಂಡಿಂಗ್ ಹಣ ಬಂದಿಲ್ಲ ಈ ಸಲ ಒಂದು ಡಬಲ್ ಧಮಕ ಆಗುವಂತ ಸಾಧ್ಯತೆ ಇದೆ. ಕೆಲವ್ರಿಗೆ 2,000, ಕೆಲವ್ರಿಗೆ 4,000, ಕೆಲವ್ರಿಗೆ 6,000 ಈ ರೀತಿಯಾಗಿ ಬರುವಂತ ಸಾಧ್ಯತೆ ಇದೆ. ಒಟ್ಟಾರೆಗೆ ಹೇಳೋದೇನಪ್ಪಾ ಅಂತಂದ್ರೆ, ಬಡ ಜನಕ್ಕ ಈಗ ಒಂದು ಏನು ಗೃಹಲಕ್ಷ್ಮಿಯರು ಏನಿದ್ದಾರೆ, ಸೊ ಅವರಿಗೆ ಒಂದು ಅಮೌಂಟ್ ಬಂದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಬೇಡ್ಕೊಳ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮುಂದೆ ನಿಂತ್ಕೊಂಡು ಈ ಒಂದು ಪ್ರಾಸೆಸ್ ನ ಮಾಡ್ತಾ ಇದ್ದಾರೆ. ಸೊ ಇವತ್ತಿನಿಂದ ನಿಮ್ಮ ಅಕೌಂಟ್ ಅನ್ನ ಮತ್ತೆ ಚೆಕ್ ಮಾಡ್ತಾ ಇರಿ. ಏನಾದ್ರೂ ಸಮಸ್ಯೆ ಇತ್ತಪ್ಪ ಅಂದ್ರೆ ತಪ್ಪದೆ ಕಮೆಂಟ್ ಮಾಡಿ, ಯಾರಿಗೆ ಹಣ ಬಂತು, ಎಷ್ಟು ಹಣ ಬಂತು, ಇನ್ನು ಯಾರಿಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಅತಿ ಶೀಘ್ರದಲ್ಲಿ ಎಲ್ಲಾ ಒಂದು ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ.